ಬೇಸಿಗೆಯ ಝಳ ಜೋರಾಗ್ತಿದ್ದು ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರಿನ ಸಂಕಷ್ಟ ಸರಿಪಡಿಸಬೇಕಾದ ಶಾಸಕ ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆಂದು ಮತದಾರರು ಸಿಟ್ಟಾಗಿದ್ದಾರೆ. ಇದರ ಜತೆಗೆ ನೀರಿಲ್ಲದೆ ಜಾನುವಾರುಗಳನ್ನೇ ರೈತರು ಮಾರ್ತಿದ್ದಾರೆ. ಕೇರಿ ಅಚ್ಚಕಟ್ಟೆಲ್ಲ ಬೇಕಾಗಿರೋದು ಅವ್ರಿಗೆ ದುಡ್ಡು ಮುಖ್ಯ. ಕೇರಿ ಅದ್ವಾಗಿರೋದೆಲ್ಲ ಬೇಕಾಗಿರೋದು. ಮನೆ ಮುಂದೆ ಸಾಲಾಗಿ ಜೋಡಿಸಿಟ್ಟಿರುವ ಖಾಲಿ ಬಿಂದಿಗೆಗಳು, ನೀರು ಬಾರದೆ ತುಕ್ಕು ಹಿಡಿದಂತಾಗಿರುವ ನಲ್ಲಿಗಳು, ನೀರಿಲ್ಲದೆ ಹಿಡಿಶಾಪ ಹಾಕ್ತಿರೋ ವೃದ್ಧೆ. ಚಾಮರಾಜನಗರದ ರಾಮಸಮುದ್ರದ ಕುರುಬರ ಬೀದಿ ಜನ ಹನಿ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಇಲ್ಲಿರೋ ಒಂದೇ ಒಂದು ಬೋರ್ವೆಲ್ 6 ತಿಂಗಳಿಂದ ಕೆಟ್ಟು ಹೋಗಿದೆ. ಸಿಹಿ ನೀರಂತೂ 15 ದಿನಕ್ಕೊಮ್ಮೆ ಬರ್ತಿದೆ. ಅಧಿಕಾರಿಗಳು ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ. ಕಷ್ಟ ಕಾರ್ಪಣ್ಯ ಆಲಿಸಬೇಕಿದ್ದ ಶಾಸಕ ಪುಟ್ಟರಂಗ ಶೆಟ್ಟಿ ಸಚಿವ ಸ್ಥಾನದ ಜಪ ಮಾಡ್ತಿದ್ದು ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ. ಇದರಿಂದ ಜನ ಕೆರಳಿದ್ದಾರೆ. ಸುಮಾರು 6-7 ತಿಂಗಳು ಆಗದ ಸರ್. 6-7 ತಿಂಗಳು ಒಂದು ಸ್ವಲ್ಪ ನೀರು ಇಲ್ಲ. ಇದು ಸಿಹಿ ನೀರು ಬಿಡ್ತಿದ್ರು, ಅದು 15 ದಿನಕ್ಕೊಂದ್ಸರಿ ನೀರು ಬಿಡೋದು. MLA ಅವ್ರು ಬಂದಿದ್ರು, ಅವತ್ತು ಯಾರ್ದ ತೀರೋಗಿದ್ರು, ಅವ್ರ ಮನೆಗ ಬಂದು ಕೇಳ್ದು ನಾವು 7 ಗಂಟೆ ನಂತರ ಆಯ್ತಮ್ಮ ಆಯ್ತು ವ್ಯವಸ್ಥೆ ಮಾಡ್ಕೊಟ್ಟವು ಅಂತಾರೆ. ಓಟಿನ ದಿನಕ್ಕೆ ಮಾತ್ರ ಮುಂದಾಗ ನಮ್ಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ನೀರಿನ ವ್ಯವಸ್ಥೆ ಇರೋ ಮೇಲೆ ಓಟ್ ಹೆಂಗೆ ಹಾಕಿರೋ ಸರ್? ನೀರು, ಮೇವಿನ ಕೊರತೆ, ಜಾನುವಾರುಗಳ ಮಾರಾಟ. ಅತಿಯಾದ ಬಿಸಿಲಿನ ತಾಪಕ್ಕೆ ಯಾದಗಿರಿ ಜಾನುವಾರುಗಳು ಬಳಲಿ ಬೆಂಡಾಗಿದ್ದಾರೆ. ನೀರು, ಮೇವಿನ ಕೊರತೆಯಿಂದಾಗಿ ಯಾದಗಿರಿ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಕಡಿಮೆ ಬೆಲೆಗೆ ಎತ್ತು, ಹಸು, ಎಮ್ಮೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಯಾದಗಿರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವಂಥ ದನದ ಸಂತೆಯಲ್ಲಿ ದಿನ ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಬೇಸಿಗೆ ಆರಂಭ ಆಗಿದೆ, ದಿನೇ ದಿನೇ ತಾಪಮಾನ ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಜಾನುವಾರುಗಳಿಗೆ ಜಮೀನಿನಲ್ಲಿ ಕುಡಿಯೋಕ್ಕೆ ನೀರು ಜೊತೆಗೆ ತಿನ್ನೋಕ್ಕೆ ಮೇವಿನ ಕೊರತೆ ಸಹಿತ ಉಂಟಾಗ್ತದೆ. ಸೊ ಹೀಗಾಗಿ ರೈತರು ತಮ್ಮ ಬಳಿ ಇರುವಂಥ ಎತ್ತುಗಳಾಗಿರ್ಬೋದು ಮತ್ತು ಹಸುಗಳು, ಎಮ್ಮೆಗಳು ಸೇರಿದಂತೆ ಜಾನುವಾರುಗಳನ್ನು ಮಾರಾಟ ಮಾಡೋಕ್ಕೆ ಈಗ ಮುಂದಾಗ್ತಿರುವಂಥದ್ದು. ನೆತ್ತಿ ಮೇಲೆ ಬೆಂಕಿಯಂತೆ ಸುಡ್ತಿರೋ ಈ ಬೇಸಿಗೆ ಇನ್ನೂ ಏನೆಲ್ಲ ಸಂಕಷ್ಟ ತಂದೊಡ್ಡುತ್ತೋ ಅಂತ ಜನ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಾಗಿದೆ. ಯಾದಗಿರಿಯಿಂದ ಅಮೀನ್ ಹೊಸೂರ್ ಜತೆ ಸೂರಜ್, TV9 ಚಾಮರಾಜನಗರ.